ಜುಲೈ ತಿಂಗಳಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಂದಿಕೂರು ಘಟನೆ ಹಾಗೂ ದಂಡಗುಡ ಬಸವೇಶ್ವರ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೇವೆ. ಜುಲೈ 24ರಂದು ಪ್ರತಿಭಟನೆ ಮಾಡುವ ಪರವಾನಗಿ ತೆಗೆದುಕೊಳ್ಳುವ ಸಲುವಾಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿ ರಾಹುಲ್ ಅವರ ಮೇಲೆ ಪ್ರಕರಣ ದಾಖಲಿಸಿ 1 ವರ್ಷವರೆಗೆ ಯಾವುದೇ ಪ್ರತಿಭಟನೆ ಮಾಡುತ್ತಿಲ್ಲ ಎಂದು ಆದೇಶ ಹೊರಡಿಸಿದ್ದಾರೆ ಎಂದು ಆಂದೋಲನ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿಯವರು ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಕ್ರೋಶ ವ್ಯಕ್ತಪಡಿಸಿ ಖಾರದ ಪುಡಿ ಅಂಬೆ ಎಂಬಾತನಿಗೆ ಜೈಲಿನಲ್ಲಿ ಮೃಷ್ಟಾನ್ನ ಭೋಜನ ನೀಡುತ್ತಿದ್ದಾರೆ ಎಂದರು. ಇನ್ನು ಕೇಂದ್ರೀಯ ವಿಶ್ವವಿದ್ಯಾಲಯದ ಬಗ್ಗೆ ಮಾತನಾಡಿ ಗೋರಿಗಳು ತಲೆ ಎತ್ತುತ್ತಿವೆ ಎಂದಾಗ ಅಕ್ರಮ ಗೋರಿ ವಿಶ್ವವಿದ್ಯಾಲಯದಲ್ಲಿ ಇರಬಾರದು ಎಂದು ಹೇಳಿಕೆ ನೀಡಿದ್ದೇನೆ. ಇದನ್ನೇ ಇಟ್ಟುಕೊಂಡು ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದಿದೆ ಎಂದು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಅಲ್ಲಿನ ವೈಸ್ ಚಾನ್ಸಲರ್ ಅವರು ಗೋರಿ ತೆಗೆಯಲು ಹೇಳಿದ್ದಾರೆ, ಆದರೆ ಪೊಲೀಸರು ಗೋರಿಗಳಿದ್ದಾವೆ ಎಂದು ಹೇಳಿದ್ದಾರೆ ಎಂದು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನು ಈ ಸಂದರ್ಭದಲ್ಲಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಜುಲೈ ತಿಂಗಳಲ್ಲಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ದಂಡಗುಂಡ ಬಸವೇಶ್ವರ ದೇವಸ್ಥಾನ ಮತ್ತು ನಂದಿಕೂರ್ ಮಲ್ಲಯ್ಯ ಸ್ವಾಮಿಯ 20 ಲಕ್ಷ ದೋಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ತಿಳಿಸಿದ್ವಿ. ನಂದಿಕೂರ್ ಘಟನೆಗೆ ಸಂಬಂಧಪಟ್ಟಂತೆ ಜುಲೈ 24ಕ್ಕೆ ಕಮಿಷನರ್ ಕಚೇರಿ ಎದುರುಗಡೆ ಒಂದು ಹೋರಾಟ ಮಾಡ್ತೀವಿ ಅಂತ ಕರೆ ಕೂಡ ಕೊಟ್ಟಿದ್ವಿ. ಅದರ ಪರವಾನಗಿ ಪಡೆಯಲು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಹೋದಂತಹ ಸಂದರ್ಭದಲ್ಲಿ 22ನೇ ತಾರೀಕು ನಮ್ಮ ಅಧ್ಯಕ್ಷರು ಹೋಗಿರ್ತಾರೆ. ಹೋದ ತಕ್ಷಣವೇ ನಿಮಗೆ ಅಲ್ಲಿ ಪರವಾನಗಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಬೇಕಾದವನು ಬಂದು ಪ್ರತಿಭಟನೆ ಮಾಡಿದರೂ ನಾವು ಕೇಳೋಂಗಿಲ್ಲ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಮಿಸ್ಟರ್ ಶಕೀಲ್ ಅಂಗಡಿ, ಯಾಕೆ ಸರ್ ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಹಕ್ಕಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವ್ರ ಮೇಲೆ ಕೇಸ್ ಮಾಡು ಅಂತ ಹೇಳಿ ನಮ್ಮ ರಾಕೇಶ್ ಜಮಾದಾರ್ ಜಿಲ್ಲಾಧ್ಯಕ್ಷರ ಮೇಲೆ ಒಂದು ಕೇಸ್ ಹಾಕ್ತಾರೆ. 1 ವರ್ಷದ ಅವಧಿಯವರೆಗೆ ನಗರದಲ್ಲಿ ನೀವು ಯಾವುದೇ ಪ್ರತಿಭಟನೆ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ ನಮ್ಮ ಬೀಟ್ ಪೊಲೀಸ್ ಮೋಷಿನ್ ನಮಗೆ ಒಂದು ಗುಪ್ತಚರ ಮಾಹಿತಿ ವರದಿ ಕೊಟ್ಟಿದ್ದಾರೆ. ಇವರು ಪ್ರತಿಭಟನೆ ಮಾಡ್ತಾರೆ ಮತ್ತು ಪ್ರತಿಭಟನಾ ಸಮಯದಲ್ಲಿ ಹಿಂಸಾ ಕ್ರಿಯೆ ಮಾಡಬೇಕು ಅನ್ನುವಂತಹ ಸಂಚು ರೂಪಿಸಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಕೆಡಿಸುವಂತಹ, ಅಶಾಂತಿ ಸೃಷ್ಟಿ ಮಾಡುವಂತಹ ಯೋಜನೆಯನ್ನು ಇವರು ಹಾಕಿರುವುದರಿಂದ ನಾನು ಗುಪ್ತ ಮಾಹಿತಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ ಅನ್ನುವ ಕಾರಣಕ್ಕಾಗಿ ನಮ್ಮ ಅಧ್ಯಕ್ಷನ ಮೇಲೆ FIR ಮಾಡ್ತಾರೆ. ಮತ್ತು ಜಾಮೀನು ಕೂಡ ನಮ್ಮವರು ಅಲ್ಲಿ DCP ಮೇಡಮ್ ಹತ್ರ ಹೋಗಿ ಜಾಮೀನು ಪಡಿತಾರೆ. ಬಟ್ ಕಾರ್ಪುಡಿ ಅಮ್ರೆ ಅನ್ನುವಂಥ ವ್ಯಕ್ತಿ ಜೈಲಲ್ಲಿದ್ದಾನೆ. ಆತನಿಗೆ ಜಾಮೀನು ಕೂಡ ಸ್ಯಾಂಕ್ಷನ್ ಮಾಡಿದೆ ಸೆಷನ್ ಕೋರ್ಟ್. ಪಹಣಿ ಪತ್ರ ಕೊಡೋರಿಲ್ಲ ಅನ್ನುವ ಕಾರಣಕ್ಕಾಗಿ ಆತ ಹೊರಗಡೆ ಬರ್ತಾ ಇಲ್ಲ. ಈ ಒಬ್ಬ ಕುಖ್ಯಾತ ಕ್ರಿಮಿನಲ್ಗೆ ಇಲ್ಲಿಯ ಜಿಲ್ಲಾಡಳಿತ 3 ಹೊತ್ತು ಜೈಲಲ್ಲಿ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಬಹಳ ರಕ್ಷಣೆಯನ್ನು ಅವರು ಕೊಡ್ತಾ ಇದ್ದಾರೆ. ಮತ್ತು ಆ ವ್ಯಕ್ತಿ ಈ ಹೋರಾಟದಿಂದ ಕೈ ಬಿಡಿ ಅಂತ ಹೇಳಿ ನಮ್ಮ ಕಡೆ ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ತಾನೆ. ಎಲ್ಲಿದೆ ಪರಿಸ್ಥಿತಿ, ಎಲ್ಲಿಗೆ ಬಂದಿದೆ ನೋಡಿ ನೀವು. ದುಡ್ಡಿತ್ತು, ತೊಗೊಂಡದ್ದು ನಿಜ, ಖರ್ಚಾಗಿದೆ, ನನಗೆ ಇದ್ದು ಸಾಕಾಗಿ ಹೋಗಿದೆ, ನಾನು ಹೊರಗಡೆ ಬರಬೇಕು, ಸ್ವಾಮಿಗಳಿಗೆ ಹೇಳಿ ಆ ಹೋರಾಟದಿಂದ ಹಿಂಸರಕ್ಕೆ ಹೇಳಿ ಅಂತ ನನಗೆ ಒಬ್ಬರು ಕಡೆಯಿಂದ ಹೇಳಿ ಕಳಿಸ್ತಾನೆ. ಇದು ನಮ್ಮ ಜಿಲ್ಲೆಯ ಬಹಳ ದೊಡ್ಡ ದುರಂತ. 2ನೇ ವಿಷಯ, ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿರುವಂತಹದ್ದು ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ
ಮಾಧ್ಯಮಗಳಲ್ಲಿ ಒಂದು ವರದಿ ಬಂತು, ಇಲ್ಲಿ ಗೋರಿಗಳು ತಲೆ ಎತ್ತಾ ಇದ್ದಾವೆ ಅಂತ. ಆ ಸುದ್ದಿಯನ್ನು ನಾವು ನೋಡಿದ್ವಿ, ಮತ್ತು ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಕೂಡ ಈ ರೀತಿ ತಲೆ ಎತ್ತಾ ಇದೆ, ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ ಹಾಕಿದರೆ ನಾನು ಹೇಳಿದೆ, ಅದು ಅಕ್ರಮ ಗೋರಿ ಯೂನಿವರ್ಸಿಟಿಯಲ್ಲಿ ಇರಬಾರ್ದು. 10ನೇ ತಾರೀಕು ಆಗಸ್ಟ್ನಲ್ಲಿ ಅದನ್ನು ತೆರವುಗೊಳಿಸಬೇಕು. ಇಲ್ಲೇ ಹೋದರೆ ನಾವೇ ಅಲ್ಲಿ ಪ್ರತಿಭಟನೆ ಮಾಡಿ ಅದನ್ನು ಕರಸೇವೆ ಮುಖಾಂತರ ನೆಲಸಮ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ. ಇದನ್ನೇ ಇಟ್ಕೊಂಡು ಅಲ್ಲಿಯ ಬೀಟ್ ಪೊಲೀಸ್ ಫಕೀರಪ್ಪ ಅನ್ನುವಂಥವರು ನಮ್ಮ ಹೇಳಿಕೆಯನ್ನು BTVಯಲ್ಲಿ ನೋಡಿದ್ರಂತೆ, ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ನೋಡಿ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಿದೆ, ಕೋಮುಗಲಭೆ ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನಾ ಹೇಳಿಕೆ ನೀಡಿದ್ದಾರೆ, ಹೀಗಾಗಿ ನಾನು ನಿಮಗೆ ದೂರು ಕೊಡ್ತೀನಿ ಅಂತ ಹೇಳಿ ಅಲ್ಲಿಯ ನರೋಡಾ ಪೊಲೀಸ್ ಠಾಣೆಯ PSI ಅವರಿಗೆ ದೂರನ್ನು ಸಲ್ಲಿಸ್ತಾರೆ. ಇದರಲ್ಲಿ ಪ್ರಸ್ತಾಪ ಮಾಡಿದ್ದೇನೆಂದರೆ, ಇದು ನೂರಾರು ವರ್ಷಗಳ ಹಿಂದಿನ ಗೋರಿಗಳಾಗಿದ್ದೆ, ಅಲ್ಲಿ ಗೋರಿಗಳಿದ್ದಾವೆ, ಅಲ್ಲಿಯ ವೈಸ್ ಚಾನ್ಸಲರ್ ಹೇಳ್ತಾರೆ ಅಲ್ಲಿರುವಂಥದ್ದು ಗೋರಿ ಒಂದೇ, ಅವ್ರದ್ದು ಸ್ಟೇಟ್ಮೆಂಟ್ ಇದೆ ನನ್ನ ಕಡೆ. ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ರು, ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ ಅದಕ್ಕೆ ಪರವಾನಗಿ ಯಾರು ಕೊಟ್ಟರು? ಮತ್ತು ಆ ವಿದ್ಯುತ್ ಸಂಪರ್ಕವನ್ನು ನನಗೆ ಗೊತ್ತಾದ ಮೇಲೆ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ ಮತ್ತು ಆ ಗೋರಿಯನ್ನು ರಿಮೂವ್ ಮಾಡೋಕ್ಕೆ ಹೇಳಿದ್ದೀನಿ. ವೈಸ್ ಚಾನ್ಸಲರು ಒಂದು ಗೋರಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಪೊಲೀಸರು ಹೇಳ್ತಾರೆ ಗೋರಿಗಳಿದ್ದಾವೆ ಅಂದರೆ ಹಲವಾರು ಗೋರಿಗಳಿದ್ದಾವೆ ಅಂತ ಅರ್ಥ ಆಯ್ತು. 2014ರಲ್ಲಿ ಒಂದು ಗೂಗಲ್ ಮ್ಯಾಪ್ ಇದೆ. ಈ ಗೂಗಲ್ ಮ್ಯಾಪು ಈ ಭಾಗ ಗೋರಿ ಇರುವಂಥದ್ದು, ಒಂದು ಸಣ್ಣ ಪ್ರಮಾಣ ಗೋರಿ ಇದೆ. ಈ ಪಕ್ಕಕ್ಕೆ ಒಂದು ತಗ್ಗು, ನೋಡ್ರಿ ಇದನ್ನು, ತಗ್ಗು, ಇದೊಂದು ಗೋರಿ, ಇದು ಒಂದೇ ಗೋರಿ. ಆಮೇಲೆ ಈ ಗೋರಿ ಅಷ್ಟೊಂದು ಕಟ್ಟಡ ನಿರ್ಮಾಣ ಆಗಿರುವಂತೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಈ ಗೋರಿಯ ರೂಪ ಹೇಗಾಗಿದೆ ಅಂದರೆ, ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ GDA ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. SL ಎನ್ಕ್ಲೇವ್ NA ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ.
ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.